ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅಂಡ್ ವುಡ್ ಫೆಡರೇಷನ್ ವತಿಯಿಂದ ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರು ಆದ ಸಮರ್ಥ ಶಾಮನೂರು ಉದ್ಘಾಟಿಸಿದರು. ಐಎನ್ಬಿ ಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷ ಜಿಆರ್ ದಿನೇಶ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸಂಗೀತಾ ನಾಡಗೌಡ ಅವರು ಕೂಡ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ದಾವಣಗೆರೆ ಐಎನ್ಬಿ ಸಿಡಬ್ಲ್ಯೂಎಫ್ ಜಿಲ್ಲಾಧ್ಯಕ್ಷ ಧನುಜಯ ಮೂರ್ತಿ ಹುಲಿಕಟ್ಟೆ, ಉಪಾಧ್ಯಕ್ಷರು ಆದ ಕೆಎನ್ ದಯಲನ್, ರಾಮಾಂಜನೇಯ, ಅಕ್ರಂ ಪಾಷಾ, ಜಾಕೀರ್ ಹುಸೇನ್, ರೀಟಾ, ನಾಗರಾಜ್ ಸೇರಿ ಅನೇಕ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮರ್ಥ ಶಾಮನೂರು ಅವರು ಕಾರ್ಮಿಕರ ಕಲ್ಯಾಣಕ್ಕೆ ಸರ್ಕಾರ ಹಾಗೂ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಏನಂದ್ರೆ ನಾವು ಒಂದು ತಾಸು ಕಾರ್ಯಕ್ರಮಕ್ಕೆ ಬಂದ್ರೆ 10 ನಿಮಿಷ ಬರೀ ಎಲ್ಲರದ್ದು ವೇದಿಕೆ ಮೇಲೆ ಹೆಸರು ತಗೊಂತ ಇರ್ತೀವಿ. ಅದಾದ್ಮೇಲೆ 10 ನಿಮಿಷ ದೀಪ ಹಚ್ತೀವಿ, ಒಳ್ಳೇದು. ಆಮೇಲೆ ಏನು ಕೆಲ್ಸಗಳ ಬಗ್ಗೆ ಮಾತಾಡೋದು ಚೂರು ಚರ್ಚೆ ಮಾಡೋದು ಚೂರು ಕಮ್ಮಿ ಆಗ್ಬಿಡ್ತದೆ. ಅದಕ್ಕೆ ನಾನು ಒಂದು ಮನವಿ ಏನು ಮಾಡ್ತೀನಿ ಅಂದರೆ, ನಾವು ಇರೋದೇ ಇಲ್ಲಿ ನಿಮ್ಮೆಲ್ಲರ ಸಹಾಯ ಮಾಡೋಕ್ಕೆ. ಆಮೇಲೆ ನಮಗೂ ಇದು ಒಂದು ನಮ್ಮ ಅಜ್ಜಾರ ಎಲೆಕ್ಷನಿಂದ ಗೊತ್ತಾಗಿತ್ತು, ಒಂದು 3 ವರ್ಷದಿಂದ. ಇಲ್ಲಿ ನಮ್ಮ ಮಂಜಣ್ಣ ನಿಂತ್ಕೊಳ್ರಪ್ಪ. ನಮ್ಮ ಮಂಜಣ್ಣ ಯಾವಾಗಲೂ ಇದೇ ಶಾಲಾ ಹಾಕೊಂಡು ಅಡ್ಡಾಡ್ತಾರೆ. ಅದಕ್ಕೆ ಭಾಳ ಸಿಕ್ಕಿರ್ತಾರೆ. ಆಮೇಲೆ ಕಾರ್ಮಿಕರದ್ದು ಏನೇನು ಸಮಸ್ಯೆಗಳಿದಾವೆ ನನಗೆ ತಿಳಿಸ್ತಿರ್ತಾರೆ. ಅದಕ್ಕೆ ವೇದಿಕೆ ಮೇಲೆ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನೀವು ತಿಳಿಸ್ತಿರ್ತೀರ. ಆಮೇಲೆ ನಿಮ್ಗಿಂತ ಮುಖ್ಯವಾಗಿ ನಿಮ್ಮ ಮುಂದೆ ಕುತ್ಕೊಂಡಿರೋರು ಎಲ್ಲರೂ ಅವರೇ ಬಂದು ಅವ್ರವ್ರ ಸಮಸ್ಯೆಗಳನ್ನ ನಮಗೆ ತಿಳಿಸೋದು, ಆ ಕರ್ತವ್ಯ ಏನು ಮಾಡ್ತಿದ್ದಾರೆ. ಅದರಿಂದ ನಾವು ಅವನ್ನ ಬಗೆಹರಿಸೋ ಲೆಕ್ಕಕ್ಕೆ ಮುಂದೆ ವಿಧಾನಸಭೆಗೆ ಹೋಗ್ತಿದ್ದೀವಿ. ಅದಕ್ಕೆ ನಾನು ಏನು ಒಂದು ಬೇಡಿಕೆ ಇಡ್ತೀನಿ ಅಂದರೆ, ಈ ಸಂಘಟನೆಯಿಂದ ಏನೇನು ಸಮಸ್ಯೆಗಳಿದ್ದಾವೆ, ಈಗ ವರ್ಕರ್ ಅಡ್ವೊಕೇಸಿ ಇರಲಿ, ನಮ್ಮ ವರ್ಕರ್ಸಿಗೆ ಸೇಫ್ಟಿ ಇರೋದು, ಇಲ್ಲಾಂದರೆ ಏನಾರ ಸ್ಕೀಮ್ಸು ಸರ್ಕಾರ ಕೊಡಬೇಕು. ಈಗ ದಿನೇಶ್ ಅಣ್ಣರು ಹೇಳ್ದಂಗೆ ನಮ್ಮ 5 ಗ್ಯಾರಂಟಿ ಯೋಜನೆಗಳು ಇದ್ದಾವೆ. ಆಮೇಲೆ ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು 6ನೇ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಹೇಳ್ತಾರೆ. ಅದು ಮನೆ ಕೊಡೋದು, ಹಕ್ಕುಪತ್ರ ಕೊಡೋದು, ಇದೂ ಆಗ್ತಿದ್ದಾವೆ. ಸೊ ಇದ್ರ ಮುಂದೆ ಈ ಕಾರ್ಮಿಕರಿಗೆ ಏನಾರ ಮುಂದೆ ಮಾಡೋದಿದ್ರೆ ಅವೆಲ್ಲ ನಾವಿದ್ದೀವಿ, ಶಾಮನೂರು ಕುಟುಂಬ ಐತಿ, ನಾವಿದ್ದೀವಿ, ನಮ್ಮ ಅಪ್ಪರಿದ್ದಾರೆ, ನಮ್ಮ ಅಮ್ಮರಿದ್ದಾರೆ, ನಮ್ಮ ಅಜ್ಜರ ಆಶೀರ್ವಾದ ಸದಾ ಇದ್ದೇ ಇರ್ತೈತಿ ನಮ್ಮ ಊರ ಮೇಲೆ, ನಮ್ಮ ಎಲ್ಲರ ಮೇಲೆ. ಅದಕ್ಕೆ ಏನಾರಾದ್ರೂ ನಮ್ಮ ಹತ್ರ ಬರ್ರಿ, ನಮ್ಮ ಮುಂದೆ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ ಅಂತ ಹೇಳಿ ಮುಗಿಸ್ತೀನಿ. ಜಿಆರ್ ದಿನೇಶ್ ಅವರು ಕಾರ್ಮಿಕರ ಹಕ್ಕುಗಳು, ಸೌಲಭ್ಯಗಳು ಹಾಗೂ ಸಂಘಟನೆಯ ಮಹತ್ವ ಕುರಿತು ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಹಾಗೂ ಬಾಬಾ ಮಲ್ಲಿಕಾರ್ಜುನ್ MP ಅವರ ಆದೇಶವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರ ಜೊತೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಯುವ ನಾಯಕರು, ಸಂಘಟನಾ ಚತುರರಾದಂಥ ಸನ್ಮಾನ ದಾವಣಗೆರೆ ದಕ್ಷಿಣ ವಿಧಾನ ಕ್ಷೇತ್ರದ ಶಾಸಕರಾದಂಥ ಸಮರ್ಥ ಬಂದಿದ್ದಾರೆ. ಆ ಸಮರ್ಥರಿಗೆ ಧನ್ಯವಾದ ಹೇಳ್ತಾ, ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡ್ತಾ ಈ ದಿನ ಏನು ಕಾರ್ಮಿಕರ ದಿನಾಚರಣೆಯನ್ನು ದಾವಣಗೆರೆ ನಮ್ಮ INB ವತಿಯಿಂದ. ಕಾರ್ಯಕ್ರಮದಲ್ಲಿ INB CWF ಜಿಲ್ಲಾ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಮಿಕರು ಭಾಗವಹಿಸಿದರು.